ಕರ್ನಾಟಕದ ಸದ್ಯದ, ಅದರಲ್ಲೂ ವಿಶೇಷವಾಗಿ ಮಲೆನಾಡಿನ ದೊಡ್ಡ ಆತಂಕ ಅಂದರೆ ಒಂದು ಮಳೆಗಾಲ, ಇನ್ನೊಂದು ವನ್ಯಜೀವಿಗಳ ದಾಳಿ. ವನ್ಯಜೀವಿಗಳ ದಾಳಿ ಯಾವ ಮಟ್ಟಕ್ಕಿದೆ ಅಂದರೆ, ವನ್ಯಜೀವಿ ದಾಳಿಯ ವರದಿಗಳಿಲ್ಲದ ದಿನಪತ್ರಿಕೆಗಳೇ ಇಲ್ಲ, ವನ್ಯಜೀವಿ ದಾಳಿಯ ವರದಿಗಳಿಲ್ಲದ ಟಿವಿ ನ್ಯೂಸ್ ಬುಲೆಟಿನ್ಗಳೇ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ಮೈಸೂರಿನಲ್ಲಿ ಕೇವಲ 2 ವಾರದ ಅಂತರದಲ್ಲೇ ಹುಲಿ ಮತ್ತೊಬ್ಬ ರೈತನ ಮೇಲೆ ದಾಳಿ ಮಾಡಿದೆ. ಈ 2ನೇ ದಾಳಿನಲ್ಲಿ ಆ ರೈತ ಅಸುನೀಗಿದ್ದಾನೆ. ಅದರ ಹಿಂದಿನ ದಾಳಿಯಲ್ಲಿ 1.5 ವಾರದ ಹಿಂದೆ ನಡೆದ ದಾಳಿನಲ್ಲಿ ರೈತ ಗಾಯಗೊಂಡು ಆಸ್ಪತ್ರೆ ಸೇರಿ ಕಣ್ಣು ಕಳ್ಕೊಂಡಿದ್ದಾನೆ. ಈ ನಡುವೆ ಕೊಪ್ಪದಲ್ಲಿ ಆನೆ ಸೆರೆ ಹಿಡಿಯಲಾಗಿದೆ 15-20 ದಿನ ಹಿಂದೆ. ಹಾಸನ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಾಟಿ ಸೆರೆ ಹಿಡಿಯಲು ಕಾರ್ಯಾಚರಣೆ ನಡೆದಿದೆ. ಹೀಗೆ ಬೇರೆ ಬೇರೆ ಕಡೆ ಆನೆಗಳು, ಕಾಟಿಗಳು, ಹುಲಿ, ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆಗಳು ನಿರಂತರವಾಗಿ ನಡೀತಾನೆ ಇದ್ದಾವೆ. ಪ್ರತಿನಿತ್ಯ ವನ್ಯಜೀವಿಗಳೊಂದಿಗೆ ಸಂಘರ್ಷ ತಾರಕಕ್ಕೆ ಏರ್ತಾ ಇದೆ. ಅಪಾಯಕಾರಿ ಮಟ್ಟದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇದೆ. ಸದ್ಯಕ್ಕೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಅನ್ನೋದು ಮಲೆನಾಡಿನ ಆತಂಕದ ಸಂಗತಿಯಾಗಿ ಬದಲಾಗಿದೆ. ಈ ನಡುವೆ ನಮ್ಮ ಅರಣ್ಯ ಇಲಾಖೆ ಇಂಥ ಘಟನೆಗಳನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದೆ, ಮ್ಯಾನೇಜ್ ಮಾಡ್ತಾ ಇದೆ ಅನ್ನೋದು ಬಹಳ ಹಾಸ್ಯಾಸ್ಪದವಾದ ಕಾಣ್ತಾ ಇದೆ. ಒಂದು ಕಡೆ ಕೊಪ್ಪದಲ್ಲಿ ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಅದು ಕಾಡು ಪ್ರಾಣಿಯೊಂದರ, ವನ್ಯಜೀವಿಯೊಂದರ ಸೆರೆ ಕಾರ್ಯಾಚರಣೆಯೋ ಅಥವಾ ಯಾವುದೋ ಪರಿಚಯವೋ ಜಾತ್ರೆಯೋ ಅನ್ನೋ ಮಟ್ಟಕ್ಕೆ ಅದನ್ನು ಒಂದು ಜನಜಂಗುಳಿಯ ಈವೆಂಟ್ ಆಗಿ ಬದಲಾಯಿಸಲಾಗಿದೆ. ಯಾವ ಮಟ್ಟಕ್ಕೆ ಅಂದರೆ, ಅಲ್ಲಿಯ ಶಾಸಕ ಟಿ ಡಿ ರಾಜೇಗೌಡರು ತಮ್ಮ ಪಟಾಲಂ ಕಟ್ಕೊಂಡು ಆನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ವೀಕ್ಷಕರ ಥರ ಭಾಗವಹಿಸಿದ್ರು. ಅದೇನೋ ಒಂದು ಗೇಮ್ ನಡೀತಿದೆ, ಟಗರು ಕಾಳಗನೋ ಅಥವಾ ಹೋರಿ ಕಾಳಗನೋ ನಡೀತಿದೆ, ಅದನ್ನು ನೋಡಬೇಕು ನಾವೆಲ್ಲ ಹೋಗಿ ಅನ್ನೋ ರೀತಿಯಲ್ಲಿ ಸ್ವತಃ ಶಾಸಕರು ಅಂದರೆ ಜನಗಳಿಗೆ ಬುದ್ಧಿ ಹೇಳಿ ತಿಳುವಳಿಕೆ ನೀಡಿ ಜನಗಳನ್ನು ಎಚ್ಚರಿಸಬೇಕಾದ ಶಾಸಕರು ಪಟಾಲಂ ಕಟ್ಕೊಂಡು ಈ ಆನೆ ಕಾರ್ಯಾಚರಣೆ ನೋಡ್ಲಿಕ್ಕೆ ಹೋಗಿದ್ರು. ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಈ ವಿಷಯದಲ್ಲಿ ಸೂಕ್ಷ್ಮತೆ ಹೊಂದಿದ್ದಾರೆ ಅಂದರೆ, ಇಡೀ ತಾಲೂಕಿನಿಂದ ಸಾವಿರಾರು ಜನ ಅರಣ್ಯಕ್ಕೆ ಲಗ್ಗೆ ಇಟ್ಟಿದ್ರು. ಅಷ್ಟಾದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಜನರನ್ನು ಚದುರಿಸುವ, ಶಾಸಕರನ್ನು ಅವರಿಗೆ ತಿಳಿ ಹೇಳಿ, ಹೀಗೆ ಇದು ಕಾರ್ಯಾಚರಣೆ ನಡೀತಿರೋದು ವನ್ಯಜೀವಿ ಕಾರ್ಯಾಚರಣೆ, ಆನೆ ಅಂತ ಒಂದು ಬೃಹತ್ ಪ್ರಾಣಿಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ, ಇಲ್ಲಿ ಜನ ಬಂದು ಚಪ್ಪಾಳೆ ತಟ್ಟಿ ಸೀಟಿ ಹೊಡೆದು ಮೊಬೈಲು ರೀಲ್ಸ್ ಮಾಡಿಕೊಂಡು ಕಾಲ ಕಳೆಯುವ ಮೋಜುನ ಸಂಗತಿ ಅಲ್ಲ ಇದು ಅಂತ ತಿಳಿ ಹೇಳಿ ವಾಪಸ್ ಕಳಿಸುವ ಪ್ರಯತ್ನವನ್ನು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಲಿಲ್ಲ. ಇನ್ನು ಹಾಸನದ ಕಾಟಿ ಸೆರೆ ಕಾರ್ಯಾಚರಣೆಯಲ್ಲೂ ಕೂಡ ಇದೇ ಆಯಿತು. ಕೊನೆಗೆ ಕಾಟಿ ಸತ್ತೇ ಹೋಯಿತು. ಇದೇ ಥರ ಜನಜಂಗುಳಿಯ ನಡುವೆ ಅದನ್ನು ಅಟ್ಟಾಡಿಸಿ ಬೆನ್ನಟ್ಟಿ ಹಿಡಿದು ಕಾರ್ಯಾಚರಣೆ ಮಾಡಿ ವಾಹನಕ್ಕೆ ತುಂಬಿ ಸಾಗಣೆ ಮಾಡಿ ಹರಸಾಹಸ ಪಟ್ಟು ಅರಣ್ಯ ಇಲಾಖೆ ಬೆನ್ನು ತಟ್ಟುಗಳ ಔಷಧಿಗೆ ಆ ಪ್ರಾಣ ಪಕ್ಷಿ ಹಾರೋಗಿತ್ತು. ಈ ಮೈಸೂರಿನ ಸರಗೂರಿನಲ್ಲಿ ಏನು ಹುಲಿ ಕಾರ್ಯಾಚರಣೆ ನಡೀತು, ಅಲ್ಲೂ ಕೂಡ ಇದೇ ಆಗಿತ್ತು. ಒಂದು ಹುಲಿ ಕಾರ್ಯಾಚರಣೆ ನಡೀತಿರುವಾಗ ಜನರನ್ನು ತೆರವು ಮಾಡಬೇಕು ಅಂದರೆ ಮನೆಗಳಿಂದ ತೆರವು ಮಾಡಬೇಕಾಗಿಲ್ಲ, ಕನಿಷ್ಠ ಬೈಲಿಂದ ಹುಲಿ ಎಲ್ಲಿ ಓಡಾಡ್ಬೋದು, ಹೊಲ ಗದ್ದೆ ಕಾಡಂಚಿನ ಪ್ರದೇಶ, ಅಲ್ಲಿ ಆ ಮುಕ್ತ ಪ್ರದೇಶಗಳಲ್ಲಿ ಜನ ಸಂಚಾರ ಇಲ್ಲದೆ ಇರೋ ಹಾಗೆ, ಜನರ ಚಟುವಟಿಕೆ ಇಲ್ಲದೆ ಇರೋ ಹಾಗೆ ನೋಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಅಧಿಕಾರಿಗಳಿಗೆ ಇರಲಿಲ್ಲ. ಹಾಗಾಗಿನೇ ಕೇವಲ 500 ಮೀಟರ್ ದೂರ ಹತ್ತಿ ಬಿಡಿಸ್ತಿದ್ದ ರೈತನ ಮೇಲೆ ಹುಲಿ ದಾಳಿ ಮಾಡ್ತು. ರೈತ ತನ್ನ 2 ಕಣ್ಣನ್ನು ಕಳ್ಕೊಂಡ. ಅದು ರೈತನ ನಿರ್ಲಕ್ಷ್ಯ ಅಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣಕ್ಕೆ. ಅದೇ ರೀತಿ ಕರ್ನಾಟಕದ ದೊಡ್ಡಗಲಕ್ಕೂ ನಾವು ನೋಡ್ತೀವಿ, ತುಂಬ ಸಾಮಾನ್ಯವಾಗಿ ಕಾಣುವ ದೃಶ್ಯ ಅಂದರೆ, ಯಾವುದೇ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆ ಇರ್ಬೋದು, ಕಾಡುಕೋಣ ಇರ್ಬೋದು,
ಅಲ್ಲಿ ಕಾರ್ಯಾಚರಣೆ ನಡೀತಿದೆ ಅಂದರೆ, ಸೆರೆ ಹಿಡಿಯುವ ಕಾರ್ಯಾಚರಣೆ ನಡೀತಿದೆ ಅಂದರೆ ಸಾವಿರಾರು ಜನ, ನೂರಾರು ಜನ ಮೊಬೈಲ್ ಇಟ್ಕೊಂಡು ಅದನ್ನು ವಿಡಿಯೋ ಮಾಡಲಿಕ್ಕೆ, ರೀಲ್ಸ್ ಮಾಡಲಿಕ್ಕೆ ಮುಗಿ ಬೀಳೋರು ಒಂದು ಕಡೆ, ಸುಮ್ಮನೆ ಕುತೂಹಲಕ್ಕೆ ನೋಡೋರು ಒಂದು ಕಡೆ. ಏನು ಜನರಿಗೆ ಹಾಗಾದ್ರೆ ತಿಳುವಳಿಕೆ ನೀಡುವ ಕೆಲಸ ಇಲಾಖೆ ಯಾಕೆ ಮಾಡಲ್ಲ? ಜನರನ್ನ ಅವಾಯ್ಡ್ ಮಾಡಿ ಇಂಥ ಕಾರ್ಯಾಚರಣೆಗಳನ್ನು ನಡೆಸಬೇಕು ಅನ್ನೋದು ಅಧಿಕಾರಿಗಳಿಗೆ ಗೊತ್ತಾಗಲ್ವಾ? ಬೆಂಗಳೂರಿನ ಅರಣ್ಯ ಭವನದಲ್ಲಿ ಕೂತ್ಕೊಂಡಿರೋ PCCFಗಳು ಏನು ಮಾಡ್ತಾರೆ? ಇಂಥ ಕಾರ್ಯಾಚರಣೆಗಳಿಗೆ ಒಂದು ಸರಿಯಾದ SOP ಅನ್ನು ತಯಾರು ಮಾಡಲಿಕ್ಕೆ ಯಾಕೆ ಇಲ್ಲಿವರೆಗೂ ಆಗಿಲ್ಲ? ಈಗ ಮೊನ್ನೆ ಅರಣ್ಯ ಸಚಿವರು SOP ಮಾಡಿ ಅಂತ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. SOP ಯಾಕಿರಲಿಲ್ಲ? ವನ್ಯಜೀವಿ ಕಾರ್ಯಾಚರಣೆ ಅಂತ ಒಂದು ಬಹಳ ಕ್ರೂಷಿಯಲ್ ಆದ, ಅಪಾಯಕಾರಿಯಾದ ಒಂದು ಕಾರ್ಯಾಚರಣೆ ಮಾಡುವಾಗ ಒಂದು SOP ಇಲ್ಲ ಅಂದರೆ ಹೇಗೆ? ಬೀದಿಲಿ ಒಂದು ದನ ಓಡಿಸುವಾಗ, ಒಂದು ನಾಯಿ ಓಡಿಸುವಾಗ ಕೂಡ ಒಂದು SOP ಇದೆ. ನಗರ ಪಾಲಿಕೆಗಳು SOP ಪಾಲನೆ ಮಾಡ್ತವೆ. ಅದೇ ಅರಣ್ಯ ಇಲಾಖೆ ಕಾಡಿನ ಪ್ರಾಣಿಗಳನ್ನ, ವನ್ಯಜೀವಿಗಳನ್ನ ಸೆರೆ ಹಿಡಿಯುವಾಗ ಒಂದು SOP ತಯಾರು ಮಾಡ್ಕೊಂಡಿಲ್ಲ. ಜನರನ್ನ ಮತ್ತು ವನ್ಯಜೀವಿಗಳ ಇಬ್ಬರ ಸುರಕ್ಷತೆಗೆ ಹೇಗೆ ಕಾಯಬೇಕು, ಇಬ್ಬರನ್ನು ಸುರಕ್ಷಿತವಾಗಿ ಇಟ್ಕೊಂಡು ಈ ವನ್ಯಜೀವಿಗಳನ್ನ, ರೋಗ ಅನಿಮಲ್ಗಳನ್ನ ಹೇಗೆ ಸೆರೆ ಹಿಡಿಬೇಕು ಸುರಕ್ಷಿತವಾಗಿ ಅನ್ನೋದೇ ಗೊತ್ತಿಲ್ವಾ? ಹಾಗಾದ್ರೆ ಬಹಳ ಗಂಭೀರವಾದ ಸಮಸ್ಯೆ ಇದು. ನಮ್ಮ ಅರಣ್ಯ ಇಲಾಖೆ ತನ್ನ ಅಧಿಕಾರಿಗಳಿಗೆ, ಸಿಬ್ಬಂದಿಗೆ ಸರಿಯಾದ ತರಬೇತಿಯನ್ನು ಕೊಡಬೇಕಿದೆ ಮತ್ತು ಸರಿಯಾದ ಜಾಗೃತಿ ಮೂಡಿಸಬೇಕಾಗಿದೆ. ಮತ್ತು ಅದೇ ಹೊತ್ತಿಗೆ ಕಾಡಂಚಿನ ಜನರಲ್ಲಿ ಕೂಡ ಜಾಗೃತಿ ಮೂಡಿಸ್ಬೇಕು. ಮುಖ್ಯವಾಗಿ ನಮ್ಮ TD ರಾಜೇಗೌಡರಂಥ MLAಗಳಿಗೆ ಪಾಠ ಮಾಡಬೇಕಿದೆ. ನಾವು ಹೇಗೆ ಬಿಹೇವ್ ಮಾಡಬೇಕು ಇಂಥದ್ದೊಂದು ಸಂದರ್ಭದಲ್ಲಿ. ನಾವು ಇಂಥದ್ದೊಂದು ಕಾರ್ಯಾಚರಣೆಯನ್ನು ಕೂಡ ರಾಜಕಾರಣಕ್ಕೆ ಬಳಸಿಕೊಳ್ಳುವ, ರಾಜಕೀಯ ಮೈಲೇಜಿಗೆ ಬಳಸಿಕೊಳ್ಳುವ ಮಟ್ಟಕ್ಕೆ ಕುಸಿಬಾರ್ದು, ಆ ಹೀನ ಮನೋಸ್ಥಿತಿಗೆ ನಾವು ಬರಬಾರ್ದು ಅನ್ನೋದನ್ನು ತಿಳಿ ಹೇಳಬೇಕಾಗಿದೆ ರಾಜಕಾರಣಿಗಳಿಗೆ. ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರಿಂದ ಹಿಡಿದು MLAವರೆಗೂ ಎಲ್ರಿಗೂ ಕೂಡ ಇಂಥದ್ದು ಕಾರ್ಯಾಚರಣೆ ನಡೀತಿದೆ ಅಂದರೆ ಅದು ನಾನು ಮಾಡಿಸಿದೆ, ನನ್ನ ನೇತೃತ್ವದಲ್ಲಿ ನಾವು ಆನೆ ಹಿಡಿದಿವಿ, ನನ್ನ ನೇತೃತ್ವದಲ್ಲಿ ಕಾಡುಕೋಣವನ್ನು ಹಿಡಿದಿವಿ, ಹುಲಿಯನ್ನು ಹಿಡಿದಿವಿ ಅಂತ ಬಿಂಬಿಸಿಕೊಳ್ಳುವ ಹಪಾಹಪಿತನ, ನಾಚಿಕೆಗೇಡಿನ ಹಪಾಹಪಿತನ. ಇಂಥ ನಾಚಿಕೆಗೇಡಿನ ಮನಸ್ಥಿತಿಗಳಿಗೆ ಕಡಿವಾಣ ಹಾಕಬೇಕು. ಇದನ್ನು ಬರೀ ಅರಣ್ಯ ಇಲಾಖೆ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸ್ಪೀಕರ್ಗಳು ಇಂಥ ವಿಷಯದಲ್ಲಿ ಎಚ್ಚರಿಕೆ ಕೊಡಬೇಕು ತಮ್ಮ ಶಾಸಕರುಗಳಿಗೆ. ಇಂಥ ಹುಡುಗಾಟಗಳಿಗೆ, ಮುಚ್ಚಾಟಗಳಿಗೆ ಕಡಿವಾಣ ಹಾಕಬೇಕು. ಒಂದು ಸರಿಯಾದ ಪ್ರಬಲವಾದ SOPಯನ್ನು, ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ನಾವು ವೈಜ್ಞಾನಿಕವಾಗಿ ಜಾರಿಗೆ ತರಬೇಕು. ಜೊತೆಗೆ ಯಾವುದೇ ಕಾರ್ಯಾಚರಣೆ ನಡೆಯುವ ವೇಳೆ ಕೇವಲ ಅರಣ್ಯ ಇಲಾಖೆ ಹೊಣೆಗಾರಿಕೆ ಅಲ್ಲದೆ ಅದರ ಜೊತೆಗೆ ಕಂದಾಯ, ಪೊಲೀಸ್ ಮತ್ತು ಸ್ಥಳೀಯ ಆಡಳಿತಗಳನ್ನು ಇನ್ವಾಲ್ವ್ ಮಾಡ್ಕೋಬೇಕು. ಅವರುಗಳಿಗೂ ಮೇಲೂ ಕೂಡ ಹೊಣೆಗಾರಿಕೆ ಫಿಕ್ಸ್ ಮಾಡಬೇಕು. ಜನಸಂಚಾರವನ್ನು, ಜನರ ಓಡಾಟವನ್ನು ತಡೀಲಿಕ್ಕೆ, ಜನರು ಆ ಭಾಗದಲ್ಲಿ ಹೋಗದೇ ಇರೋ ಥರ, ಮುಗಿಬೀಳದೆ ಥರ ತಡೀಲಿಕ್ಕೆ ಒಂದು ವ್ಯವಸ್ಥಿತವಾದ ಅರಣ್ಯ ಪಡೆಯನ್ನು ನೇಮಕ ಮಾಡ್ಕೋಬೇಕಾಗತ್ತೆ. ಅಥವಾ ಪೊಲೀಸರಲ್ಲೇ ಒಂದು ವಿಂಗನ್ನು ಅದಕ್ಕಾಗಿ ಸಪ್ರೇಟ್, ವಿಶೇಷವಾಗಿ ಮಲೆನಾಡು ಭಾಗದಲ್ಲಾದರೂ ಕನಿಷ್ಠ ನಾವು ಏನು DRF ಥರದ ಒಂದು ತಂಡಗಳಿರ್ತವೆ, ರೆಡಿ ಟು ಆಪರೇಟ್, ಆ ಥರದ ತಂಡಗಳನ್ನು ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ನಿರ್ವಹಣೆಗಾಗಿನೇ ವಿಶೇಷ ತರಬೇತಿ ಕೊಟ್ಟು ಒಂದು ತಂಡಗಳನ್ನು ನೇಮಕ ಮಾಡಿ ಮೀಸಲು ತಂಡಗಳನ್ನು ಇಡಬೇಕಾಗತ್ತೆ. ಈ ವಿಷಯದಲ್ಲಿ ಅರಣ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಗಮನ ಕೊಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮಲೆನಾಡಲ್ಲಿ ವನ್ಯಜೀವಿ ಸಂಘರ್ಷ ಈಗಾಗಲೇ ದಿನನಿತ್ಯದ ಸಂಗತಿಯಾಗಿದೆ. ಇನ್ನು ದೊಡ್ಡ ಮಟ್ಟದ ಅನಾಹುತಗಳಿಗೆ, ಮಾಸ್ ಕಿಲ್ಲಿಂಗ್ಗಳಿಗೆ ಕಾರಣ ಆಗಬಹುದು. ಆದ್ದರಿಂದ ಆಡಳಿತ ಚುಕ್ಕಾಣಿ ಹಿಡಿದವರು ಇಂಥ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಅದಕ್ಕೆ ಸರಿಯಾದ ಕ್ರಮಗಳನ್ನು ಜಾರಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಅರಣ್ಯ ಸಚಿವರು SOP ಮಾಡಬೇಕು ಮತ್ತು ಈ ತಜ್ಞರ ತಂಡ ನೇಮಕ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ, ಆದರೆ ಆದಷ್ಟು ಬೇಗ ಆಗಬೇಕು. ಮತ್ತು ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಸರಿಯಾದ ತಿಳುವಳಿಕೆ, ತರಬೇತಿಗಳನ್ನು ನೀಡಬೇಕು. ಇದು ಬಹಳ ಜರೂರಾಗಿ ಆಗಬೇಕಿತ್ತು. ಈ ಹಿಂದೆ ಎಂದೋ ಆಗಬೇಕಿತ್ತು, ಇನ್ನೂ ಆಗಿಲ್ಲ ಅನ್ನೋದೇ ಒಂಥರದ ತಲೆ ತೆಗೆಸುವ ವಿಷಯ. ವನ್ಯಜೀವಿಗಳು ಮತ್ತು ಮಾನವ ಸಂಘರ್ಷದ ವಿಷಯದಲ್ಲಿ ನಾವು ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದೀವಿ, ಎಷ್ಟು ಇನ್ಸೆನ್ಸಿಟಿವ್ ಆಗಿದ್ದೀವಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು.